ಮಿತ್ರರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಗೆಳೆಯರೇ, ಒಂದು ಸಣ್ಣ ಮನವಿ. ನಮ್ಮ ವಿಡಿಯೋ ನೋಡುವ ಹಲವರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಚಾನೆಲ್ ಹಿಂದೆ 7 ಜನರ ತಂಡದ ದಿನರಾತ್ರಿ ಪರಿಶ್ರಮವಿದೆ. ನೀವು ಕೊಡುವ ಆ 1 ಸೆಕೆಂಡಿನ ಸಬ್ಸ್ಕ್ರೈಬ್ ನಮಗೆ ಸಂಖ್ಯೆಯಲ್ಲ, ಹೊಸ ವಿಷಯಗಳಿಗಾಗಿ ದೊಡ್ಡ ಬೆಂಬಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ನಿಲ್ಲಿ. ನಮಸ್ತೆ. ಬಹಳ ದಿನಗಳ ನಂತರ ಬಾಲಿವುಡ್ನಿಂದ ಒಂದು ಟ್ರೈಲರ್ ಬಂದಿದೆ. ಅದು ಕೇವಲ ಸಿನಿಮಾ ಟ್ರೈಲರ್ ಅಲ್ಲ, ಅದರಲ್ಲೇ ಜಿಯೋಪಾಲಿಟಿಕ್ಸ್, ರಾಷ್ಟ್ರೀಯ ಭದ್ರತೆ ಮತ್ತು ಪವರ್ ಮೆಸೇಜ್ ಎಲ್ಲವೂ ಸೇರಿವೆ. ನಾವು ಮಾತನಾಡ್ತಿರೋದು ಧುರಂಧರ್ ದ ರಿವೆಂಜ್ ಸಿನಿಮಾದ ಬಗ್ಗೆ. ಈ ಸಿನಿಮಾದ ಟ್ರೈಲರ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ಟ್ರೈಲರ್ನಲ್ಲಿರುವ ಒಂದು ಡೈಲಾಗ್ ಎಲ್ಲರ ಗಮನ ಸೆಳೆದಿದೆ. ಪಾಕಿಸ್ತಾನದ ಭವಿಷ್ಯವನ್ನು ಇನ್ನು ಮುಂದೆ ಭಾರತ ನಿರ್ಧರಿಸಲಿದೆ. ಈ ಒಂದು ವಾಕ್ಯ ಇಡೀ ಟ್ರೈಲರ್ನ ಟೋನ್ ಅನ್ನು ಹೇಳಿಬಿಡುತ್ತದೆ. ಆದರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಇದು ಕೇವಲ ಸಿನಿಮಾ ಡೈಲಾಗ್ನು ಅಥವಾ ಇಂದಿನ ನವಭಾರತದ ರಕ್ಷಣಾ ನೀತಿಯ ಪ್ರತಿಬಿಂಬವೋ? ಬಾಲಿವುಡ್ ಸಿನಿಮಾಗಳಲ್ಲಿ ಭಾರತ ಪಾಕಿಸ್ತಾನ ವಿಷಯ ಹೊಸದೇನಲ್ಲ. ಆದರೆ ಧುರಂಧರ್ ಟ್ರೈಲರ್ನಲ್ಲಿ ಕಾಣಿಸುತ್ತಿರುವ ಟೋನ್ ಸ್ವಲ್ಪ ವಿಭಿನ್ನವಾಗಿದೆ. ಇಲ್ಲಿ ಕೇವಲ ಗಡಿ ಯುದ್ಧ ಮಾತ್ರವಲ್ಲ, ಬದಲಾಗಿ ರಹಸ್ಯ ಕಾರ್ಯಾಚರಣೆಗಳು, ಶತ್ರು ದೇಶದ ಒಳಗಿನ ಅಸ್ಥಿರತೆ ಮತ್ತು ಆ ಅನ್ನೋನ್ ಮೆನ್ ಸಿದ್ಧಾಂತ ಇವೆಲ್ಲ ಸೇರಿವೆ. ಇದು ಇಂದಿನ ಜಗತ್ತಿನಲ್ಲಿ ನಡೆಯುತ್ತಿರುವ ಶ್ಯಾಡೋ ವಾರ್ಫೇರ್ ಅನ್ನೋ ಕಲ್ಪನೆಯನ್ನು ನೆನಪಿಸುತ್ತದೆ. ರಣವೀರ್ ಸಿಂಗ್ ಅವರ ಕ್ಯಾರೆಕ್ಟರ್. ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಜಸ್ಕೀರತ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಟ್ರೈಲರ್ ನೋಡಿದರೆ ಅವರ ಪಾತ್ರದಲ್ಲಿ ಆಕ್ರೋಶ, ವೈಯಕ್ತಿಕ ನೋವು ಮತ್ತು ದೇಶಕ್ಕಾಗಿ ಸೇಡು ಈ 3 ಭಾವನೆಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ರಣವೀರ್ ಸಿಂಗ್ ಅವರ ಕಣ್ಣಿನಲ್ಲಿರುವ ಆ ತೀವ್ರತೆ ಈ ಸಿನಿಮಾದ ಪ್ರಮುಖ ಶಕ್ತಿಯಾಗಬಹುದು. ಅವರ ಜೊತೆಗಿರುವ ಆದಿತ್ಯ ಎಂಬ ಪಾತ್ರದ ಜೊತೆಗಿನ ಡೈನಾಮಿಕ್ಸ್ ಕಥೆಗೆ ಮತ್ತಷ್ಟು ತೂಕ ನೀಡುತ್ತದೆ. ಟ್ರೈಲರ್ನಲ್ಲಿ ಕಾಣಿಸುವ ಮತ್ತೊಂದು ಆಸಕ್ತಿದಾಯಕ ಅಂಶ ಲಿಯಾರಿ ಪ್ರದೇಶ. ಪಾಕಿಸ್ತಾನದ ಕರಾಚಿಯಲ್ಲಿ ಇರುವ ಲಿಯಾರಿ ಪ್ರದೇಶ ಹಿಂದಿನಿಂದಲೂ ಗ್ಯಾಂಗ್ ವಾರ್, ಕ್ರೈಮ್ ನೆಟ್ವರ್ಕ್ ಮತ್ತು ಅರಾಜಕತೆಗೆ ಹೆಸರಾಗಿದೆ. ಟ್ರೈಲರ್ನಲ್ಲಿ ರಾಕೆಟ್ ಲಾಂಚರ್, ಹೆವಿ ಫೈರಿಂಗ್, ಗ್ಯಾಂಗ್ ಕಾನ್ಫ್ಲಿಕ್ಟ್ ಇವೆಲ್ಲ ತೋರಿಸಲಾಗಿದೆ. ರೆಹಮಾನ್ ಡಕಾಯಿತನ ಸಾವಿನ ನಂತರ ಅಲ್ಲಿ ಉಂಟಾಗುವ ಅರಾಜಕತೆಯನ್ನು ಸಿನಿಮಾ ಕಥೆಯ ಪ್ರಮುಖ ಭಾಗವಾಗಿ ತೋರಿಸಲಾಗಿದೆ. ಅಂದರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಸೇಡಿನ ಕಥೆಯಲ್ಲ, ಇದು ಭದ್ರತಾ ಕಾರ್ಯಾಚರಣೆಗಳ ಕಥೆ. ಅ ಕಾಂಟ್ರವರ್ಷಿಯಲ್ ಡೈಲಾಗ್. ಟ್ರೈಲರ್ನಲ್ಲಿ ಒಂದು ವಿಲನ್ ಡೈಲಾಗ್ ಬರುತ್ತದೆ. ಅವನು ಹೇಳುತ್ತಾನೆ, ಹಿಂದೂಗಳು ಹೇಡಿಗಳು ಎಂದು. ಅದಕ್ಕೆ ಭಾರತೀಯ ಸೈನಿಕರು ಕೊಡುವ ಪ್ರತಿಕ್ರಿಯೆ ಟ್ರೈಲರ್ನ ಅತ್ಯಂತ ರೋಮಾಂಚಕರಿ ಕ್ಷಣಗಳಲ್ಲಿ ಒಂದು. ಇಂತಹ ಡೈಲಾಗ್ಗಳು ಸಿನಿಮಾದಲ್ಲಿ ದೇಶಭಕ್ತಿ ಮತ್ತು ಭಾವನಾತ್ಮಕ ತೀವ್ರತೆಯನ್ನು ಹೆಚ್ಚಿಸುತ್ತವೆ. ಆದರೆ ಅದೇ ಸಮಯದಲ್ಲಿ ಇವು ರಾಜಕೀಯ ಚರ್ಚೆಗೂ ಕಾರಣವಾಗಬಹುದು. ಈ ಸಿನಿಮಾದ ಅತ್ಯಂತ ಕುತೂಹಲಕಾರಿ ಅಂಶ ಅನ್ನೋನ್ ಮೆನ್ ಸಿದ್ಧಾಂತ. ಅಂದರೆ ಅಧಿಕೃತವಾಗಿ ಗುರುತಿಸದ ರಹಸ್ಯ ಆಪರೇಟಿವ್ಗಳು. ಅವರು ಯಾರು? ಅವರು ಯಾವ ದೇಶಕ್ಕೆ ಕೆಲಸ ಮಾಡುತ್ತಾರೆ? ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶತ್ರುಗಳನ್ನು ಹೇಗೆ ಟಾರ್ಗೆಟ್ ಮಾಡುತ್ತಾರೆ? ಈ ಪ್ರಶ್ನೆಗಳಿಗೆ ಸಿನಿಮಾ ತನ್ನದೇ ಆದ ಉತ್ತರ ನೀಡುವಂತೆ ಕಾಣುತ್ತದೆ. ಈ ಕಲ್ಪನೆ ಇಂದಿನ ಜಾಗತಿಕ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆಯಾಗುತ್ತಿರುವ ವಿಷಯ. ರಣವೀರ್ ಸಿಂಗ್ ಬಗ್ಗೆ ಇದಕ್ಕೂ ಮೊದಲು ಹಲವಾರು ರೀತಿಯ ಅಭಿಪ್ರಾಯಗಳಿದ್ದವು. ಆದರೆ ಧುರಂಧರ್ ಟ್ರೈಲರ್ನಲ್ಲಿ ಅವರು ಒಬ್ಬ ಸ್ಟೈಲಿಶ್ ನಟ ಮಾತ್ರವಲ್ಲ, ಒಬ್ಬ ತೀವ್ರ ಆಕ್ಷನ್ ಸ್ಟಾರ್ ಆಗಿ ಕಾಣಿಸುತ್ತಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಡೈಲಾಗ್ ಡೆಲಿವರಿ ಮತ್ತು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಈ ಸಿನಿಮಾದ ಪ್ರಮುಖ ಆಕರ್ಷಣೆಯಾಗಬಹುದು. ಈ ಸಿನಿಮಾದ ಮತ್ತೊಂದು ವಿಶೇಷತೆ ಏನಂದ್ರೆ ಅದರಲ್ಲಿರುವ ಜಿಯೋಪಾಲಿಟಿಕಲ್ ಅಂಶಗಳು. ಇಲ್ಲಿ ಕಥೆ ಕೇವಲ ಆಕ್ಷನ್ ಅಲ್ಲ, ಬದಲಾಗಿ ಗಡಿ ಭದ್ರತೆ, ಶತ್ರು ದೇಶದ ಒಳಗಿನ ಅಸ್ಥಿರತೆ ಮತ್ತು ರಹಸ್ಯ ಕಾರ್ಯಾಚರಣೆಗಳು ಇವೆಲ್ಲ ಕಥೆಯ ಭಾಗ. ಇದರಿಂದ ಈ ಸಿನಿಮಾ ಕೇವಲ ಮನೋರಂಜನೆಯ ಮಟ್ಟದಲ್ಲೇ ಉಳಿಯದೆ ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಆಗಿ ಕಾಣಿಸುತ್ತಿದೆ. ಟ್ರೈಲರ್ ಬಿಡುಗಡೆಯಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಪ್ರತಿಕ್ರಿಯೆ ಬಂದಿದೆ. ಹಲವರು ಈ ಸಿನಿಮಾವನ್ನು ಬಾಲಿವುಡ್ನ ಮುಂದಿನ ದೊಡ್ಡ ಆಕ್ಷನ್ ಫ್ರಾಂಚೈಸಿ ಎಂದು ಹೇಳುತ್ತಿದ್ದಾರೆ. ಮಾರ್ಚ್ 18ರಂದು ನಡೆಯಲಿರುವ ಪೇಯ್ಡ್ ಪ್ರಿವ್ಯೂ ಶೋಗಳಿಗಾಗಿ ಪ್ರೇಕ್ಷಕರು ಈಗಲೇ ತುದಿಗಾಲಿನಲ್ಲಿ ಕಾಯುತ್ತಿದ್ದಾರೆ. ಮೊದಲ ಭಾಗದ ಬಗ್ಗೆ ಇದ್ದ ಕೆಲವು ಸಂಶಯಗಳನ್ನು ಈ ಟ್ರೈಲರ್ ಬಹುತೇಕ ದೂರ ಮಾಡಿದೆ. ಸ್ನೇಹಿತರೆ, ಧುರಂಧರ್ ದ ರಿವೆಂಜ್ ಕೇವಲ ಒಂದು ಆಕ್ಷನ್ ಸಿನಿಮಾ ಆಗಿರಬಹುದು, ಆದರೆ ಅದರ ಟ್ರೈಲರ್ ನೋಡಿದರೆ ಇದು ಒಂದು ದೊಡ್ಡ ಪ್ರಶ್ನೆ ಎತ್ತುತ್ತದೆ. ಸಿನಿಮಾ ಕೇವಲ ಮನೋರಂಜನೆಯೇ ಅಥವಾ ಒಂದು ದೇಶದ ರಾಜಕೀಯ ನಿಲುವಿನ ಪ್ರತಿಬಿಂಬವೇ? ಈ ಪ್ರಶ್ನೆಗೆ ಉತ್ತರ ಸಿನಿಮಾ ಬಿಡುಗಡೆಯಾದ ನಂತರ ಮಾತ್ರ ಸಿಗುತ್ತದೆ. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ರಣವೀರ್ ಸಿಂಗ್ ಅವರ ಈ ಹೊಸ ಆಕ್ಷನ್ ಅವತಾರ ನಿಮಗೆ ಇಷ್ಟವಾಯಿತೆ?
ಈ ಸಿನಿಮಾ ಬಾಲಿವುಡ್ನಲ್ಲಿ ಹೊಸ ಟ್ರೆಂಡ್ ಶುರು ಮಾಡುತ್ತದೆಯೇ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಿನಿಮಾ ಮತ್ತು ಜಿಯೋಪಾಲಿಟಿಕ್ಸ್ನ ಇಂತಹ ಆಳದ ವಿಶ್ಲೇಷಣೆಗಳಿಗಾಗಿ ನಮ್ಮ ನೀತಿ ಡಿಕೋಡ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.